ನಮಸ್ತೆ ಎಲ್ರಿಗೂ ದಾತ್ರಿ ಅಸ್ಟ್ರೋಗೆ ಸ್ವಾಗತ. ನಾನು ನಿಮ್ಮ ಸುಪ್ರೀತ. ಇವತ್ತಿನ ವಿಡಿಯೋದಲ್ಲಿ ರೇವತಿ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ. ರೇವತಿ ನಕ್ಷತ್ರ ಅನ್ನೋದು ನಕ್ಷತ್ರಗಳ ಸೀರೀಸಲ್ಲಿ 27ನೆಯ ನಕ್ಷತ್ರ. ಈ ರೇವತಿ ನಕ್ಷತ್ರ ಕಾಲಚಕ್ರದಲ್ಲಿ 12ನೆಯ ರಾಶಿ ಮೀನ ರಾಶಿಯಲ್ಲಿ ಬರುತ್ತೆ. ಮೀನ ರಾಶಿಯಲ್ಲಿ ಒಟ್ಟು 3 ನಕ್ಷತ್ರ ಬರುತ್ತೆ. ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ. ಪೂರ್ವ ಭಾದ್ರಪದ ನಕ್ಷತ್ರ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಈಗ ರೇವತಿ ನಕ್ಷತ್ರ. ಓಕೆ, ಈಗ ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ. ಸೊ ಮೀನ ರಾಶಿಯಲ್ಲಿ ಇರ್ತಕ್ಕಂಥ 30 ಡಿಗ್ರಿಯಲ್ಲಿ ಕೊನೆಯ 16 ಡಿಗ್ರಿ 41 ನಿಮಿಷದಿಂದ 30 ಡಿಗ್ರಿವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತೆಗೆದುಕೊಳ್ಳುವಂಥದ್ದು ಈ ರೇವತಿ ನಕ್ಷತ್ರ. ಅಂದರೆ ಯಾರು ಒಂದು ಮೀನರಾಶಿಯಲ್ಲಿ ಜನಿಸಿರ್ತೀರ, ನಿಮ್ಮ ಜಾತಕದಲ್ಲಿ ಚಂದ್ರ 16 ಡಿಗ್ರಿ 41 ನಿಮಿಷದಿಂದ 30 ಡಿಗ್ರಿ ಒಳಗಡೆ ಇದ್ದರೆ ನಿಮ್ಮ ಒಂದು ಜನ್ಮ ನಕ್ಷತ್ರ ಈ ರೇವತಿ ನಕ್ಷತ್ರ ಆಗಿರುತ್ತೆ ಅನ್ನೋದೇ ಇದರ ಅರ್ಥ. ಈ ರೇವತಿ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಬುಧ ಗ್ರಹ. ಈ ನಕ್ಷತ್ರದ ಸಿಂಬಲ್ ಬಂದು 2 ಫಿಶಸ್. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಿಂಪಲ್ ಕೋಆಪರೇಟಿವ್ ನೇಚರ್ ಇರುತ್ತೆ. ಯಾಕಂತಂದರೆ ಈ ನಕ್ಷತ್ರವನ್ನು ಬುಧ ಗ್ರಹ ಆಳ್ವಿಕೆ ಮಾಡೋದ್ರಿಂದ ಮತ್ತು ಈ ನಕ್ಷತ್ರ ಸಂಪೂರ್ಣವಾಗಿ ಸೇರ್ತಕ್ಕಂಥದ್ದು ಗುರುವಿನ ರಾಶಿ ಮೀನರಾಶಿ. ಆದ್ದರಿಂದ ಯಾವುದೇ ಥರದ ಒಂದು ದಬ್ಬಾಳಿಕೆ ಇಲ್ಲದೆ ಅಥವಾ ನನ್ನ ಹತ್ರ ಇಷ್ಟು ದುಡ್ಡಿದೆ ಅಂತ ತೋರಿಸ್ಕೊಳ್ಳೋದಿರ್ಬೋದು, ಈ ತರಹದ ಯಾವುದೇ ಗುಣ ಇಲ್ದಲೆ ಸಿಂಪಲ್ ಆಗಿ ಇದ್ಕೊಂಡು ಏನೇ ಒಂದು ಸಿಚುವೇಶನ್ ಬಂದ್ರೂ ಅದಕ್ಕೆ ಅಡ್ಜಸ್ಟ್ ಆಗಿ ಬೇರೆಯವರಿಗೂ ಕೋಆಪರೇಟಿವ್ ಆಗಿ ನಡ್ಕೊಳ್ಳುವಂತಹ ಗುಣ ಈ ನಕ್ಷತ್ರದಲ್ಲಿ ಇರುತ್ತೆ. ಈ ರೇವತಿ ನಕ್ಷತ್ರ ಒಂದು ವಿಶೇಷವಾಗಿರ್ತಕ್ಕಂತಹ ನಕ್ಷತ್ರ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾಗಿ ಆಧ್ಯಾತ್ಮಿಕತೆ ಕಡೆ ಮತ್ತು ಮೋಕ್ಷದ ಕಡೆ ದಾರಿಯನ್ನು ತೋರಿಸ್ತಕ್ಕಂತಹ ನಕ್ಷತ್ರ. ಇನ್ನು ಯಾವುದಾದರೂ ಒಂದು ಆತ್ಮಕ್ಕೆ ತನ್ನ ಹಿಂದಿನ ಜನ್ಮದಲ್ಲಿ ಅಥವಾ ಯಾವುದೇ ಜನ್ಮದಲ್ಲಿ ಇರ್ಬೋದು ಏನೋ ಒಂದು ಆಸೆ ಇದ್ದು ಆ ಆಸೆ ನೆರವೇರಿಲ್ಲ ಅಂತಂದರೆ ವಿಷ್ಣು ದೇವರ ಆಶೀರ್ವಾದದಿಂದ ಈ ನಕ್ಷತ್ರದಲ್ಲಿ ಜನನ ಆಗಿ ಆತ್ಮಕ್ಕೆ ಏನು ಆಸೆ ಇತ್ತು ಆ ಆಸೆ ಎಲ್ಲ ನೆರವೇರ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಯಾಕಂತಂದರೆ ಯಾವುದೇ ಆತ್ಮಕ್ಕೆ ಮೋಕ್ಷ ಪ್ರಾಪ್ತಿ ಆಗಬೇಕಾದ್ರೆ ಆ ಆತ್ಮಕ್ಕೆ ಯಾವುದೇ ತರಹದ ಆಸೆ ಇರಬಾರ್ದು. ಎಲ್ಲ ಆಸೆ ನೆರವೇರಿ ನನಗಿನ್ನೂ ಏನೂ ಬೇಡ ಅಂತ ಅನಿಸಿದಾಗ ಮಾತ್ರ ಮೋಕ್ಷ ಸಿಗ್ತಕ್ಕಂಥದ್ದು. ಆದ್ದರಿಂದ ಏನೇ ಒಂದು ಆಸೆ ಪೆಂಡಿಂಗ್ ಇದ್ದರೂ ಕೂಡ ಆ ಆಸೆನೆಲ್ಲ ನೆರವೇರಿಸ್ಕೊಳ್ಳುವುದಕ್ಕೆ ವಿಷ್ಣು ದೇವರ ಆಶೀರ್ವಾದದಿಂದ ಅಂತಹ ಆತ್ಮಗಳಿಗೆ ಈ ನಕ್ಷತ್ರದಲ್ಲಿ ಹೆಚ್ಚಾಗಿ ಜನ್ಮ ಸಿಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇನ್ನು ಈ ನಕ್ಷತ್ರದಲ್ಲಿ ಜನಿಸಿದಂಥವರಿಗೆ ಒಂದು ವೇಳೆ ಏನಾದರೂ ಗುರುಗ್ರಹ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ಹಿಂದಿನ ಜನ್ಮದ ಒಂದು ಏನು ಪುಣ್ಯ ಇರುತ್ತೆ ಅದು ಈ ಜನ್ಮದಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇಲ್ಲಿ ಈ ನಕ್ಷತ್ರಕ್ಕೆ ಬೇಸಿಕಲಿ ಗುರುವಿನ ಒಂದು ಆಶೀರ್ವಾದ ವಿಷ್ಣು ದೇವರ ಆಶೀರ್ವಾದ ಹೆಚ್ಚಾಗಿರುತ್ತೆ. ಆದ್ದರಿಂದ ಗುರು ಒಳ್ಳೆಯ ಸ್ಥಾನದಲ್ಲಿದ್ದರೆ ಖಂಡಿತವಾಗ್ಲೂ ನಿಮಗೆ ಯಾವುದಾದರೂ ಒಂದು ರೀತಿಯಲ್ಲಿ ಸಹಾಯವಾಗಿ ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಅಚೀವ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್, ಈ ನಕ್ಷತ್ರದವರಿಗೆ ನಂಬಿಕೆ ಅನ್ನೋದು ಜಾಸ್ತಿ ಇರಬೇಕು. ಅಂದರೆ ಯಾವಾಗ ಇವರ ಮೇಲೆ ನಂಬಿಕೆ ಜಾಸ್ತಿ ಇದ್ದು ಆ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ ಆಗ ಇವರಿಗೆ ಹೈಯೆಸ್ಟ್ ಲೆವೆಲ್ ಸಕ್ಸಸ್ ಸಿಗುತ್ತೆ. ಯಾಕಂತಂದರೆ ಈ ನಕ್ಷತ್ರದ ಒಂದು ಗುಣನೇ ಆ ರೀತಿ ಇದೆ. ಯಾವಾಗ ಈ ನಕ್ಷತ್ರದಲ್ಲಿ ಇರ್ತಕ್ಕಂಥವರು ಅವರ ಮೇಲೆ ಅವರಿಗೆ ಹೆಚ್ಚು ನಂಬಿಕೆ ಬರುತ್ತೆ ಆಗ ಹೆಚ್ಚು ಹೆಚ್ಚು ಸಕ್ಸಸ್ ಸಿಗುವ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಈ ನಕ್ಷತ್ರ ಸೇರ್ತಕ್ಕಂಥದ್ದು ಗುರುವಿನ ರಾಶಿ ಮೀನ ರಾಶಿ ಆಗಿರುವುದರಿಂದ ಒಂದು ವಿಲ್ ಪವರ್ ಅನ್ನೋದು ಬೇಸಿಕಲಿ ಜಾಸ್ತಿ ಇರುತ್ತೆ. ಎಲ್ಲಿ ಗುರುವಿನ ಒಂದು ಶಕ್ತಿ ಇರುತ್ತೆ ಅಲ್ಲಿ ಖಂಡಿತವಾಗ್ಲೂ ವಿಲ್ ಪವರ್ ಅನ್ನೋದು ಜಾಸ್ತಿ ಇರುತ್ತೆ. ಆದ್ದರಿಂದ ಇವರಿಗೆ ಇವರ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಂದುಬಿಟ್ರೆ ದೇ ಕ್ಯಾನ್ ಅಚೀವ್ ಎನಿ ಟಾರ್ಗೆಟ್. ಅದರಿಂದ ಹೈಯೆಸ್ಟ್ ಲೆವೆಲ್ ಸಕ್ಸಸ್ ಕೂಡ ಈ ನಕ್ಷತ್ರದವರಿಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಅದು ಇಂಪ್ರೂವ್ಮೆಂಟ್ ಆಗುವುದು ಇವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಇವರ ಮೇಲೆ ಇವರಿಗೆ ಎಷ್ಟು ನಂಬಿಕೆ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಈ ನಕ್ಷತ್ರದವರು ಬೇಸಿಕಲಿ ಒಂದು ಎಜುಕೇಟೆಡ್ ಆಗಿರ್ತಾರೆ. ಅಂದರೆ ಪ್ರಪಂಚ ಜ್ಞಾನ ಏನು ಅದನ್ನು ಇವರು ತಿಳ್ಕೊಂಡಿರ್ತಾರೆ. ಎಜುಕೇಟೆಡ್ ಅಂದರೆ ಬರೀ ಡಿಗ್ರಿ ಮಾಸ್ಟರ್ ಡಿಗ್ರಿ ಅಂತಲ್ಲ, ಬೇಸಿಕಲಿ ಪ್ರಪಂಚ ಜ್ಞಾನ ಅನ್ನೋದು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಮತ್ತು ಇವರ ಜೊತೆಯಲ್ಲಿ ಸುತ್ತಮುತ್ತ ಯಾರಿರ್ತಾರೆ ಅವರೂ ಕೂಡ ಈ ಪ್ರಪಂಚ ಹೇಗಿದೆ, ಪ್ರಪಂಚ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಅವರಿಗೂ ಕೂಡ ಇವರಿಗೇನು ಗೊತ್ತಿದೆ ಅದನ್ನು ತಿಳಿಸಿಕೊಡುವಂಥ ಮನಸ್ಸು ಈ ರೇವತಿ ನಕ್ಷತ್ರದಲ್ಲಿ ಇರುತ್ತೆ. ಯಾಕಂತಂದರೆ ಇದು ಗುರುವಿನ ರಾಶಿ ಆಗಿರುವುದರಿಂದ ಜ್ಞಾನವನ್ನು ಎಲ್ಲರಿಗೂ ಹಂಚುವಂತಹ ಸ್ಥಾನ ಇದು. ಆದ್ದರಿಂದ ಇಂಥ ಒಂದು ಮೀನರಾಶಿಗೆ ಈ ನಕ್ಷತ್ರ ಸೇರುವುದರಿಂದ ಇವರ ಜ್ಞಾನ ಏನಿರುತ್ತೆ ಅದನ್ನು ಎಲ್ಲರಿಗೂ ಹಂಚಿ ಪ್ರತಿಯೊಬ್ಬರನ್ನು ಒಂದು ರೀತಿ ಎಜುಕೇಟ್ ಮಾಡಬೇಕು ಅನ್ನುವಂಥ ಮನಸ್ಸು ಈ ನಕ್ಷತ್ರದಲ್ಲಿ ಹೆಚ್ಚಾಗಿರುತ್ತೆ.
ನೆಕ್ಸ್ಟ್ ದಿಸ್ ನಕ್ಷತ್ರ ಈಸ್ ಅಬೌಟ್ ಟೇಕಿಂಗ್ ಕೇರ್ ಆಫ್ ಅದರ್ಸ್. ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಜಾಸ್ತಿ, ಸಹಾನುಭೂತಿ, ಸಾತ್ವಿಕ ಭಾವ ಇರುತ್ತೆ. ದೇ ಆರ್ ದ ಒನ್ಸ್ ಹೂ ಸ್ಯಾಕ್ರಿಫೈಸ್ ದೆಮ್ಸೆಲ್ವ್ಸ್ ಫಾರ್ ಯು. ಹಾಗೆ ಇವರು ಖುಷಿಯಿಂದ ಇರ್ತಾರೆ. ಕಷ್ಟ ಇದ್ರೂ ಖುಷಿಯಿಂದ ಎಕ್ಸೈಟ್ಮೆಂಟಿಂದ ಇವರು ಹುರಿದುಂಬಿಸ್ಕೊಂಡು ಇನ್ನೊಬ್ಬರನ್ನು ಹುರಿದುಂಬಿಸ್ಕೊಂಡು ಇರ್ತಾರೆ. ಹಾಗೆ ಈ ನಕ್ಷತ್ರದವರು ಸಾಫ್ಟ್ ಸ್ಪೋಕನ್, ಸಾಫ್ಟ್ ಆಗಿ ಮೃದುವಾಗಿ ಮಾತಾಡ್ತಾರೆ. ಆದರೆ ಇವರು ಮಾತಾಡಲಿಕ್ಕೆ ನಿಂತ್ಕೊಂಡ್ರೆ ಇವರ ಜೊತೆ ಮಾತಾಡಲಿಕ್ಕೆ ಆಗಲ್ಲ. ಮಾತು ಹೆವಿ ಸ್ಟ್ರಾಂಗ್ ಇರುತ್ತೆ, ಬುಧ ಅಧಿಪತಿ ಅಲ್ವಾ. ಸೊ ಮಾತಿನಲ್ಲಿ ಇವರನ್ನು ಗೆಲ್ಲಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಈ ನಕ್ಷತ್ರ ಹಣದ ಜೊತೆ ವ್ಯವಹರಿಸುವಂತಹ ನಕ್ಷತ್ರ. ಅಂದರೆ ಹೆಚ್ಚು ಹಣವನ್ನು ಈ ನಕ್ಷತ್ರದವರು ನೋಡ್ಬೋದು. ಅವರು ಬೈ ಬರ್ತ್ ಅವರೇ ರಿಚ್ ಆಗಿ ಅವರದ್ದೇ ದುಡ್ಡಾದರೂ ನೋಡ್ಬೋದು, ಅಥವಾ ಈ ಬ್ಯಾಂಕಿಂಗ್ ಸೇರುವುದಿರ್ಬೋದು, ಅಥವಾ ಕ್ಯಾಶಿಯರ್ ಆಗೋದಿರ್ಬೋದು, ಅಥವಾ ಒಂದು ಚಾರ್ಟೆಡ್ ಅಕೌಂಟ್ ಮಾಡೋದಿರ್ಬೋದು, ಅಥವಾ ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಿರ್ಬೋದು. ಈ ಥರದ್ರಲ್ಲೆಲ್ಲ ಈ ನಕ್ಷತ್ರದವರು ಹೈಯೆಸ್ಟ್ ಲೆವೆಲ್ ಸಕ್ಸಸ್ ಪಡಿತಾರೆ. ಇವರಿಗೆ ಎಲ್ಲಿ ಒಂದು ಹಣದ ವ್ಯವಹಾರ ಇರುತ್ತೆ ಅಲ್ಲಿ ಇವರಿಗೆ ಹೆಚ್ಚು ಸಕ್ಸಸ್ ಸಿಗುವಂಥ ಸಾಧ್ಯತೆ ಇರುತ್ತೆ ಈ ನಕ್ಷತ್ರದವರಿಗೆ. ನೆಕ್ಸ್ಟ್ ಇವರು ಇವರದ್ದೇ ಆದ ಒಂದು ಲೋಕದಲ್ಲಿ ಯಾವಾಗಲೂ ಇರಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಇವರಿಗೆ ಯಾವ ಥರ ಒಂದು ಎನ್ವಿರಾನ್ಮೆಂಟ್ ಇಷ್ಟ ಆಗುತ್ತೆ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥ ಎಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ನಕ್ಷತ್ರಕ್ಕೆ ಸಾಮಾನ್ಯವಾಗಿ ಈ ನದಿಯ ತೀರ, ಸಮುದ್ರ ತೀರ, ಈ ಥರದ್ರಲ್ಲೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಂದರೆ ಇವರಿಗೆ ಏನೋ ಒಂಥರ ಖುಷಿ, ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಯಾಕಂತಂದರೆ ಈ ನಕ್ಷತ್ರ ಸೇರ್ತಕ್ಕಂಥದ್ದೇ ಮೀನರಾಶಿ. ಮೀನರಾಶಿ ಅನ್ನೋದು ಜಲತತ್ವದ ರಾಶಿ. ಆದ್ದರಿಂದ ಇವರಿಗೆ ಈ ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ ಈ ಥರದ್ರಲ್ಲೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ಅಲ್ಲೇ ಒಂದು ಮನೆಯನ್ನು ತೆಗೆದುಕೊಂಡು ಯಾವುದೇ ಊರಲ್ಲಿದ್ದರೂ ಕೂಡ ಒಂದು ನದಿ ತೀರ, ಸಮುದ್ರ ತೀರ ಈ ಕಡೆ ಎಲ್ಲ ಒಂದು ಪ್ರಾಪರ್ಟಿ ಮಾಡಿ ಇವರು ಫ್ರೀ ಆದಾಗ ಎಲ್ಲ ಅಲ್ಲಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಆದ್ದರಿಂದ ಇದು ಕೂಡ ಈ ನಕ್ಷತ್ರದಲ್ಲಿ ಇರತಕ್ಕಂಥ ಒಂದು ವಿಶೇಷವಾದಂತಹ ಗುಣ. ಇನ್ನು ಗುರುವಿನ ಆಶೀರ್ವಾದ ಇದ್ದರೆ ಈ ನಕ್ಷತ್ರದವರಿಗೆ ಮೋಸ್ಟ್ ಆಫ್ ದ ಟೈಮ್ ಒಂದು ಒಳ್ಳೆಯ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಫ್ಯಾಮಿಲಿಯಲ್ಲಿ ಬರ್ತಾಗುತ್ತೆ. ಅಂದರೆ ಒಂದು ಒಳ್ಳೆಯ ಕುಟುಂಬಗಳಲ್ಲಿ ಹೆಚ್ಚಾಗಿ ಜನನ ಆಗುತ್ತೆ ರೇವತಿ ನಕ್ಷತ್ರದವರಿಗೆ. ಅಂದರೆ ಬರೀ ದುಡ್ಡಿರುವ ಕುಟುಂಬ ಅಂತಲ್ಲ, ಒಂದು ಕುಟುಂಬದ ವ್ಯಾಲ್ಯೂ ಏನು, ಫ್ಯಾಮಿಲಿ ವ್ಯಾಲ್ಯೂ ಏನು, ಮತ್ತು ಯಾವ ಸಂದರ್ಭದಲ್ಲಿ ಸಪೋರ್ಟ್ ಬೇಕಾಗುತ್ತೆ, ಮತ್ತು ನಾವು ಯಾವ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಕೊಡಬೇಕಾಗುತ್ತೆ, ಇದರ ಬಗ್ಗೆ ಒಂದು ಮಹತ್ವ ಏನಿರುತ್ತೆ, ಮತ್ತು ಪ್ರತಿಯೊಂದು ಕುಟುಂಬಸ್ಥರ ಮಹತ್ವ ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ಈ ನಕ್ಷತ್ರದವರು ತಿಳ್ಕೊಂಡಿರ್ತಾರೆ. ಆದ್ದರಿಂದ ಪ್ರತಿಯೊಂದು ಫ್ಯಾಮಿಲಿ ವ್ಯಾಲ್ಯೂ, ಫ್ಯಾಮಿಲಿ ಮೆಂಬರ್ಸ್ ವ್ಯಾಲ್ಯೂ ಏನು ಅನ್ನೋದು ಈ ನಕ್ಷತ್ರದವರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ಈ ನಕ್ಷತ್ರದವರು ಯಾರಿಂದಾದರೂ ಯಾವುದಾದರೂ ಸಂದರ್ಭದಲ್ಲಿ ಸಪೋರ್ಟ್ನ ಯಾರಿಂದಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಆ ಒಂದು ಸಪೋರ್ಟ್ ಸಿಗದೆ ಹೋದರೆ ಅಲ್ಲಿ ಇವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಇದು ಈ ನಕ್ಷತ್ರದಲ್ಲಿರುವಂತಹ ಡ್ರಾಬ್ಯಾಕ್. ಯಾಕಂತಂದರೆ ಇವರಿಗೆ ಯಾವತ್ತಿದ್ರೂ ಇನ್ನೊಬ್ಬರ ಸಪೋರ್ಟ್ ಇರಬೇಕು ಅಂತ ಇಷ್ಟಪಡುವಂಥ ವ್ಯಕ್ತಿಗಳು ಈ ರೇವತಿ ನಕ್ಷತ್ರದವರು. ಆದ್ದರಿಂದ ಇವರಿಗೆ ಕರೆಕ್ಟ್ ಪ್ರಾಪರಾಗಿ ಸಪೋರ್ಟ್ ಸಿಗದೇ ಇದ್ದರೆ, ಯಾವ ಸಂದರ್ಭದಲ್ಲಿ ಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಒಂದು ಪ್ರಾಪರ್ ಸಪೋರ್ಟ್ ಸಿಗದೇ ಇದ್ದರೆ ಅದರಿಂದ ಮಾನಸಿಕವಾಗಿ ಹೆಚ್ಚು ನೊಂದ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ನೀವೇ ಪಡಿ. ಇನ್ನೊಬ್ಬರ ಮೇಲೆ ಜಾಸ್ತಿ ಡಿಪೆಂಡ್ ಆದರೆ ಕೆಲವೊಂದು ಸಲ ನಿಮಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಇವರು ಏನಾದರೂ ಹೇಳ್ತಾ ಇದ್ದಾಗ ಬೇರೆಯವರು ಕೇಳಿಸಿಕೊಳ್ಳದೆ ಅಥವಾ ಇವರ ಮಾತಿಗೆ ಬೆಲೆ ಕೊಡದೆ ಇದ್ದರೆ ಆಗ ಕೂಡ ಬೇಗ ಮಾನಸಿಕವಾಗಿ ನೊಂದ್ಕೊಳ್ತಾರೆ. ಇದು ಈ ನಕ್ಷತ್ರದಲ್ಲಿರುವಂಥ ಇನ್ನೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಅಂದರೆ ಇವರು ಏನೊಂದು ತಿಳಿಸಿಕೊಡ್ತಾರೆ ಅದನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಳಿಲ್ಲ ಅಥವಾ ಕೇಳುವ ಒಂದು ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ ಬಹಳನೇ ಬೇಗ ಒಂದು ರೀತಿ ಬೇಜಾರಾಗಿ ಮಾನಸಿಕವಾಗಿ ತುಂಬಾ ವೀಕ್ ಆಗಿ ಬಿಡ್ತಾರೆ. ಆದ್ದರಿಂದ ಯಾರಾದರೂ ಏನಾದರೂ ನೀವು ಹೇಳಿದ್ದು ಕೇಳಿಲ್ಲ ಅಂದರೆ ಅದನ್ನು ಅಲ್ಲಿಗೆ ಬಿಟ್ಟು ಬಿಡಿ. ನೀವು ಅದರ ಬಗ್ಗೆ ತಲೆ ಕೆಡಿಸಿಕೊಂಡ್ರೆ ಅದರಿಂದ ನಿಮ್ಮ ಆರೋಗ್ಯ ಹೆಚ್ಚಿಗೆ ಹಾಳಾಗುತ್ತೆ. ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ. ಇದು ಚಂದ್ರ ಈ ನಕ್ಷತ್ರದಲ್ಲಿ ಬಂದಾಗ, ಬೇರೆ ಪ್ಲಾನೆಟ್ಸ್ ಬಂದಾಗ ಅವುಗಳ ಎನರ್ಜಿ ಇರುತ್ತೆ. ಹಾಗೆ ಇವರಿಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಕ್ಷತ್ರಾಧಿಪತಿ ಬುಧ ಹ್ಯಾಸ್ ಅ ಡ್ಯುವಲ್ ನೇಚರ್, ದ್ವಿಸ್ವಭಾವ ಗುಣ ಇರುವುದರಿಂದ ಮೈಂಡ್ ಗೆಟ್ಸ್ ಡೈವರ್ಟೆಡ್ ಲಾಟ್. ಹಾಗಾಗಿ ತುಂಬ ಫೋಕಸ್ ಮಾಡಬೇಕಾಗುತ್ತೆ ಇವರು. ಬಟ್ ದೀಸ್ ಗೈಸ್ ಹ್ಯಾವ್ ಲಾಟ್ ಆಫ್ ಇಂಟೆಲಿಜೆನ್ಸ್. ಯಾಕಂದರೆ ಬುಧ ಅಧಿಪತಿ ಆಗಿರುವುದರಿಂದ ತುಂಬ ಬುದ್ಧಿವಂತರಾಗಿರ್ತಾರೆ ಇವರು. ಹಾಗೆ ಈ ನಕ್ಷತ್ರದವರು ಓವರ್ ವರ್ಕ್ ಮಾಡ್ತಾರೆ, ಸ್ಟ್ರೆಸ್ನ ಕ್ಯಾರಿ ಮಾಡ್ತಾರೆ, ಬೇರೆಯವರಿಗೋಸ್ಕರ ಯಾವುದೇ ಕೆಲಸ ಮಾಡಲಿಕ್ಕೂ ರೆಡಿ ಇರ್ತಾರೆ. ದೇ ಟ್ರೈ ಟು ಡೂ ಎವ್ರಿಥಿಂಗ್ ಫಾರ್ ಅದರ್ ಪೀಪಲ್. ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರು ಸಮ್ಟೈಮ್ಸ್ ಡ್ರೀಮಿ ಆಗಿರ್ತಾರೆ, ಕನಸು ಕಾಣ್ತಾ ಇರ್ತಾರೆ, ರಿಯಾಲಿಟಿ ಮರೆತು ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಇರ್ತಾರೆ. ಇನ್ನು ಈ ನಕ್ಷತ್ರದವರಿಗೆ ಯೂಶ್ವಲಿ ದೇ ಹ್ಯಾವ್ ಆರ್ಟಿಸ್ಟಿಕ್ ಆ್ಯಂಡ್ ಕ್ರಿಯೇಟಿವ್ ಟ್ಯಾಲೆಂಟ್ಸ್. ಮ್ಯೂಸಿಕ್ ಆಗಿರಬಹುದು, ಡ್ಯಾನ್ಸ್ ಆಗಿರಬಹುದು, ಸಾಹಿತ್ಯ, ಪೇಂಟಿಂಗ್ ಇದರಲ್ಲೆಲ್ಲ
ಆಸಕ್ತಿ ಇರುತ್ತೆ. ಹಾಗೆ ಇವರಿಗೆ ಆರ್ಟ್ಸ್, ಮೆಡಿಕಲ್, ಮ್ಯೂಸಿಕ್, ಟೀಚಿಂಗ್, ಆಸ್ಟ್ರಾಲಜರ್, ಹೀಲರ್, ಕೌನ್ಸಿಲರ್, ಸ್ಪಿರಿಚುವಲ್ ಫೀಲ್ಡ್, ರಿಸರ್ಚ್, ಫಾರಿನ್ ಜಾಬ್ಸ್ ಇದೆಲ್ಲ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನೆಕ್ಸ್ಟ್, ಈ ನಕ್ಷತ್ರದವರು ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗ್ತಾರೆ. ಹಾಗೆ ಕೆಲವೊಮ್ಮೆ ಇವರ ಅತಿಯಾದ ಒಳ್ಳೆಯತನದಿಂದ ಇವರು ಮೋಸಕ್ಕೆ ಗುರಿ ಆಗ್ಬೋದು, ಅದರ ಬಗ್ಗೆ ಜಾಗ್ರತೆ ವಹಿಸಿ. ಇನ್ನು ಬುಧ ಗ್ರಹ ಏನಾದರೂ ಈ ನಕ್ಷತ್ರದಲ್ಲಿ ಬಂದರೆ, ಅಂದರೆ ಬುಧ ಗ್ರಹ ಏನಾದರೂ ಮೀನರಾಶಿಯಲ್ಲಿ ಇದ್ದು ಅದು ರೇವತಿ ನಕ್ಷತ್ರದಲ್ಲಿ ಇದ್ದರೆ ಈ ಹಣಕಾಸಿನ ಒಂದು ಬ್ಯಾಲೆನ್ಸ್ ಮಾಡುವುದರಲ್ಲಿ ಎಡವುತ್ತಾರೆ. ಯಾಕಂತಂದರೆ ಈ ನಕ್ಷತ್ರದಲ್ಲಿ ಬುಧ ಗ್ರಹ ನೀಚ ಆಗುತ್ತೆ. ಆದ್ದರಿಂದ ಬುಧ ಬೇಸಿಕಲಿ ಈ ವ್ಯವಹಾರ, ಹಣಕಾಸಿನ ವಹಿವಾಟು ಇದಕ್ಕೆ ಕಾರಕವಾಗಿರ್ತಕ್ಕಂಥ ಗ್ರಹ. ಆದ್ದರಿಂದ ಈ ಬುಧ ಗ್ರಹ ಏನಾದರೂ ಈ ನಕ್ಷತ್ರದಲ್ಲಿ ಬಂದರೆ ಅವರು ಫಿನಾನ್ಸ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಫೇಲ್ ಆಗಿ ಬಿಡ್ತಾರೆ. ಮತ್ತು ಈ ಖರ್ಚುಗಳು ಹೆಚ್ಚಾಗಿ ಬರುತ್ತೆ ಬುಧ ಗ್ರಹ ಈ ನಕ್ಷತ್ರದಲ್ಲಿ ಬಂದರೆ. ಇನ್ನು ಈ ನಕ್ಷತ್ರದವರು ಅಬ್ಡೋಮಿನಲ್ ಪ್ರಾಬ್ಲಮ್, ಗೈನಕಾಲಜಿಕಲ್ ಪ್ರಾಬ್ಲಮ್ ಮತ್ತು ನರಗಳ ತೊಂದರೆ ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತು ಈ ನಕ್ಷತ್ರದವರಿಗೆ ಜೀವನದಲ್ಲಿ ಅರ್ಲಿ ಲೈಫಲ್ಲಿ ಸ್ಟ್ರಗಲ್ಸ್ ಇದ್ದರೂ ಮತ್ತೆ ಹೋಗಿ ರೆಸ್ಪೆಕ್ಟ್, ಪ್ರೀತಿ, ಸಕ್ಸಸ್, ಸಮೃದ್ಧಿ ಸಿಗುತ್ತೆ. ಸೊ ಇದಿಷ್ಟು ರೇವತಿ ನಕ್ಷತ್ರದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡುವ. ಎಲ್ರಿಗೂ ಒಳ್ಳೆಯದಾಗಲಿ.